ಇಸ್ರೇಲ್ ಇರಾನ್ ನಡುವೆ ರಣಭೀಕರ ಯುದ್ಧ ಜೋರಾಗ್ತಿದೆ. ಯುದ್ಧ ಭೂಮಿ ಇಸ್ರೇಲ್ನಲ್ಲಿ ಕನ್ನಡಿಗರು ಹೇಗಿದ್ದಾರೆ? ಇಸ್ರಾಯೇಲ್ ಮತ್ತು ಇರಾನ್ ನಡುವೆ ಈಗ ಯುದ್ಧದ ಕಾರ್ಮೋಡ ಇನ್ನಷ್ಟು ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಸದ್ಯ ಯುದ್ಧ ಭೂಮಿ ಇಸ್ರೇಲ್ನಲ್ಲಿ ನಮ್ಮ ಕನ್ನಡಿಗರು ಹೇಗಿದ್ದಾರೆ? ಇಸ್ರೇಲ್ನಲ್ಲಿ ಸಿಲುಕಿರುವಂತ ಮಂಗಳೂರು ನಿವಾಸಿ ಮೂಡುಬಿದಿರೆಯ ಅಮಿತ್ ಕೋಟ್ಯಾನ್ ಸದ್ಯ ಅಲ್ಲಿದ್ದಾರೆ. ಇಸ್ರೇಲ್ನ ರನಾನ ಎಂಬ ಪ್ರದೇಶದಲ್ಲಿದ್ದಾರೆ ಅಮಿತ್ ಅವರು. ಕ್ಷಿಪಣಿ ದಾಳಿಯನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಅಮಿತ್ ಕೋಟ್ಯಾನ್. ಯುದ್ಧದ ಬೇಕರತೆಯ ಬಗ್ಗೆ ಬಿಚ್ಚಿಟ್ಟಿದ್ದಾರೆ ಕನ್ನಡಿಗ ಅಮಿತ್ ಅವರು. ಯುದ್ಧ ಇನ್ನಷ್ಟು ತೀವ್ರಗೊಳ್ತಾ ಇದೆ. ದಾಳಿ ಮೇಲೆ ದಾಳಿ ಆಗ್ತಿದೆ, ಕ್ಷಿಪಣಿಗಳ ಸ್ಫೋಟ ಆಗ್ತಿದೆ. ಈ ಸಂದರ್ಭದಲ್ಲಿ ನಮ್ಮ ಮಂಗಳೂರು ನಿವಾಸಿ ಮೂಡುಬಿದಿರೆಯ ಅಮಿತ್ ಅವರು ಕನ್ನಡಿಗ ಸದ್ಯ ಯುದ್ಧ ಪೀಡಿತ ಪ್ರದೇಶ ಇಸ್ರೇಲ್ನಲ್ಲಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವತಃ ಅಮಿತ್ ಅವರೇ ಒಂದೊಂದಾಗಿನೇ ಬಿಚ್ಚಿಟ್ಟಿದ್ದಾರೆ. ಈ ಸದ್ಯ ಗಮನಿಸ್ತಾ ಇದೀವಲ್ಲ ಇಸ್ರೇಲ್ನ ಪರಿಸ್ಥಿತಿ ಹೇಗಿದೆ ಅನ್ನೋದಾಗಿ. ಬಟ್ ಅಲ್ಲಿ ನಮ್ಮ ಕನ್ನಡಿಗರು ಕೂಡ ಇದ್ದಾರೆ. ಅದರಲ್ಲಿ ನಮ್ಮ ಮಂಗಳೂರು ನಿವಾಸಿ ಅಮಿತ್ ಕೋಟ್ಯಾನ್ ಅವರು ಇಸ್ರೇಲ್ನ ರನಾನ ಎಂಬುವಂತ ಪ್ರದೇಶದಲ್ಲಿದ್ದಾರೆ. ಈಗ ಸ್ವತಃ ನಮ್ ಜೊತೆ ಇಸ್ರೇಲ್ನಿಂದ ಮೂಡುಬಿದಿರೆಯ ನಿವಾಸಿ ಆಗಿರುವಂತ ಅಮಿತ್ ಇಸ್ರೇಲ್ನಿಂದ ನೇರ ಸಂಪರ್ಕದಲ್ಲಿ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ. ಅಮಿತ್ ಅವರೇ ನಮಸ್ಕಾರ. ಹೇಳಿ. ನಮಸ್ತೆ. ಸೊ ಮೊದಲಿಗೆ ಕೇಳೋದು, ನೀವು ಕ್ಷೇಮ ಇದ್ದೀರಾ? ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಮಿತ್ ಅವರೇ? ನಾನು ಕ್ಷೇಮ ಆಗಿದ್ದೇನೆ, ತೊಂದರೆ ಇಲ್ಲ. ಈಗ ರಾತ್ರಿ ಹೊತ್ತು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಇಲ್ಲಿ. ಮತ್ತೆ ಸೈರನ್ ಮೊದಲೇ ಒಂದು 10 ನಿಮಿಷ ಮೊದಲೇ ಒಂದು ಸೈರನ್ ಆಗುತ್ತೆ ಇಲ್ಲಿ. ನಂತರ ನಾವು 10 ನಿಮಿಷ ಮೊದಲೇ ಸೈರನ್ ಆಗುವ ಮೊದಲೇ ನಾವು ಅಲ್ಲಿಗೆ ಬಂಕರಿಗೆ ನಾವು ಸೇಫ್ ಝೋನ್ಗೆ ಹೋಗ್ತೇವೆ, ನಾವು ಸುರಕ್ಷಿತ ಸ್ಥಳಕ್ಕೆ. ಅಂದ್ರೆ ಸದ್ಯ ಈಗ ಎಷ್ಟು ಜನ ಇದ್ದೀರಾ ನಮ್ ಜೊತೆ? ನಮ್ ಕನ್ನಡಿಗರು ಅಥವಾ ನಮ್ಮ ಭಾರತದವರು ಎಷ್ಟು ಜನ ನಿಮ್ ಸುತ್ತಮುತ್ತ ಇದ್ದಾರೆ ನಿಮ್ ಜೊತೆ? ಸುತ್ತಮುತ್ತ ಒಂದು 100 ಮಂದಿ ಇದ್ದಾರೆ ಇಲ್ಲಿ. ಲೆಕ್ಕ ಅಷ್ಟೊಂದು ನಮ್ಗೆ ಮಾಹಿತಿ ಇಲ್ಲ. ಈಗ ಭಾರತೀಯರೆಲ್ಲ ಕ್ಷೇಮವಾಗಿದ್ದೇವೆ ನಾವು. ಓಕೆ, ನೀವು ಫಸ್ಟ್ ಎಲ್ಲಿದ್ರಿ, ಆಮೇಲೆ ನೀವು ಬೇರೆ ಸುರಕ್ಷಿತ ಪ್ರದೇಶಕ್ಕೆ ಹೋದ್ರಾ, ಹೇಗೆ ಅಂತ? ರಾತ್ರಿ ನಾವು ಸುರಕ್ಷಿತ ಪ್ರದೇಶದಲ್ಲಿ ಇರ್ತೇವೆ. ನಾವು ಬಂಕರ್ ಅಂತ ಹೇಳ್ತಾರೆ ಇಲ್ಲಿ, ಬಂಕರ್ ಅಲ್ಲಿ ನಾವು ಕೂತ್ಕೊಳ್ತೇವೆ ನಾವು. ಮತ್ತೆ ಅಲ್ಲಿ ಮತ್ತೆ ನಮ್ಗೆ ಮೆಸೇಜ್ ಬರುತ್ತೆ, ನೆಕ್ಸ್ಟ್ ನಮ್ಗೆ ಮೆಸೇಜ್ ಬರ್ತದೆ ನೀವು ಸುರಕ್ಷಿತ ಜೊತೆಲಿ. ಈಗ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ? ನಮ್ಮ ಭಾರತದ ಎಂಬಸಿ ಜೊತೆಲಿ ಯಾರ್ಯಾರು ನಿಮ್ಗೆ ಸಹಕರಿಸ್ತಿದ್ದಾರೆ? ಎಲ್ಲ ಸಪೋರ್ಟ್ ಇದ್ದಾರೆ, ತೊಂದರೆ ಇಲ್ಲ ಏನು ಕೂಡ. ಮತ್ತೆ ರಕ್ಷಣಾ ಪಡೆ ಎಲ್ಲ ತುಂಬಾ ನಮ್ಗೆ ಒಂದು ನಂಬಿಕೆ ಉಂಟು ಅವರ ಮೇಲೆ. ಏನು ಒಂದು ತೊಂದರೆ ಆಗದ ಹಾಗೆ ಅವರು ನೋಡ್ಕೊಳ್ತಾರೆ ನಮ್ಗೆ. ಜೊತೆಲಿ ಇವಾಗ ಯಾವಾಗ ಭಾರತಕ್ಕೆ ಬರ್ತೀರಾ ಅಥವಾ ಅಲ್ಲೇ ಇರ್ತೀರಾ, ಹೇಗೆ ಅಂತ? ಇಲ್ಲ, ಭಾರತಕ್ಕೆ ಬರುವಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿಲ್ಲ, ನೋಡ್ಬೇಕಷ್ಟೇ ಏನಂತ. ಹೌದಾ? ಸದ್ಯ ಈಗ ದಾಳಿ ಮೇಲೆ ದಾಳಿ ಆಗ್ತಿದೆ, ನಿಮ್ಗೆ ಹೇಗ್ ಅನ್ಸುತ್ತೆ ಆ ಸಿಚುವೇಶನ್? ಅಲ್ಲಿ ಇದ್ದೀರಾ ನೀವು? ಆ ಪ್ರದೇಶ ಇಷ್ಟೊಂದು ಆ ಪ್ರದೇಶದಲ್ಲಿ ಇದ್ದೇವೆ ನಾವು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮೊದಲ ಬಾರಿ ಆಗುದು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ. ಹಾಗಾಗಿ ನಾವು ಸೇಫ್ ಝೋನ್ ಅಲ್ಲಿ ಇರ್ತೇವೆ ನಾವು. ನಮ್ಗೆ ಮೆಸೇಜ್ ಬರುತ್ತೆ, ಮತ್ತೆ ಸೈರನ್ ಹೊಡೆಯುತ್ತೆ ಇಲ್ಲಿ. ಮೊದಲು 10-15 ನಿಮಿಷದ ಮೊದಲೇ ನಮ್ಗೆ ಸೈರನ್ ಹೊಡೆಯುತ್ತೆ. ಹಾಗಾಗಿ ನಾವು ಸೇಫ್ ಝೋನ್ ಅಲ್ಲಿ ಇದ್ದೇವೆ, ಏನು ತೊಂದರೆ ಆಗದ ಹಾಗೆ. ಓಕೆ. ಜೊತೆಲಿ ಈಗ ಊಟಕ್ಕೆ ಅಥವಾ ಬೇರೆ ಬೇರೆ ಇದಕ್ಕೆಲ್ಲ ನಿಮ್ಗೆ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ? ಅಲ್ಲ, ಏನು ಸಮಸ್ಯೆ ಇಲ್ಲ. ಊಟಕ್ಕೆಲ್ಲ ಏನು ಸಮಸ್ಯೆ ಇಲ್ಲ. ಹೊರಗೆ ಹೋಗ್ಲಿಕ್ಕೆ ಇಲ್ಲ, ಈಗ ಎಲ್ಲ ಬಂದಾಗಿದೆ, ಈಗ ಕ್ಲೋಸ್ ಉಂಟು. ಮಾರ್ಕೆಟ್ ಎಲ್ಲ ವೀಕ್ಲಿ ಒಂದು ಬೆಳಗ್ಗೆಯಿಂದ ಸಂಜೆವರೆಗೆ ಮಾರ್ಕೆಟ್ ಎಲ್ಲ ಓಪನ್ ಇರುತ್ತೆ, ಏನು ತೊಂದರೆ ಇಲ್ಲ. ಹೊರಗೆ ಹೋಗ್ಲಿಕ್ಕಿಲ್ಲ. ಒಟ್ನಲ್ಲಿ ಈಗ ಸೈರನ್ ಹೊಡೆಯುತ್ತೆ. ಹೇಳಿ ಸರ್. ಈಗ ಸೈರನ್ ಆಗ್ತಿದ್ದಂತೆ ನೀವು ಒಳಗಡೆ ಸುರಕ್ಷಿತವಾಗಿ ಇರ್ಬೇಕಾ ಅಲ್ಲಿ? ಇರ್ಬೇಕಷ್ಟೇ, ಬಂಕರ್ ಅಲ್ಲಿ ಹೋಗಿ ಕೂತ್ಕೊಳ್ಲಿಕ್ಕೆ ಅಷ್ಟೇ. ಇವಾಗ ನೀವಿರುವಂತ ಪ್ರದೇಶ ಯಾವುದು? ಅಲ್ಲಿನ ಸಿಚುವೇಶನ್ ಹೆಂಗಿದೆ? ಅಲ್ಲೇನಾದ್ರೂ ದಾಳಿ ಗಿಳಿ ಆಗ್ತಾ ಇದೆಯಾ, ಹೆಂಗೆ ಅಂತ? ಇಲ್ಲ, ದಾಳಿ ಆಗಿದೆ. ಹೈಫಾ ಮತ್ತೆ ತೆಲವಿ ಅಂದ್ರೆ ಸೆಂಟರ್ ಪ್ಲೇಸ್ ಒಂದು ದಾಳಿ ಆಗಿದೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗಿಲ್ಲ, ಒಂದು ಸಣ್ಣ ಪುಟ್ಟ ಆಗಿದೆ. ಇವರು ಕೂಡ ಇರಾನ್ ಅವರಿಗೆ ಒಂದು ಕಳಿಸುತ್ತಾರೆ, ಏನು ಪ್ರಾಬ್ಲಮ್ ಆಗಿಲ್ಲ. ಅಷ್ಟೊಂದು ದೊಡ್ಡ ಬಿಲ್ಡಿಂಗ್ ಸ್ವಲ್ಪ ಅವ್ರು ಟಾರ್ಗೆಟ್ ಮಾಡಿದ್ದು ತೆಲವಿ ಮತ್ತೆ ಹೈಫಾ, ರನಾನಾಗೆ ಮಾಡಿಲ್ಲ. ರನಾನ ಹೈಫಾ ಅರ್ಜಿಲಿ ಸ್ವಲ್ಪ ಸೇಫ್ ಉಂಟಂತ ಹಾಗೆ ಸರ್. ಜೊತೆಲಿ ಈಗ ನಿಮ್ಗೆ ಪರಿಚಯ ಇರುವಂತ ಇಸ್ರೇಲಿನ ಪ್ರಜೆಗಳಾಗಿರ್ಬೋದು, ಇಸ್ರೇಲಿನ ಸರ್ಕಾರ ಏನೇನು ಸೂಚನೆ ಕೊಡ್ತಾ ಇದೆ ನಿಮ್ಗೆ, ಹಿಂಗಿರ್ಬೇಕು, ಆ ರೀತಿಯಾಗಿ ನಿಯಮಗಳನ್ನ ಪಾಲಿಸಬೇಕು ಅಂತ ಏನಾದ್ರೂ ಸೂಚನೆ ಕೊಡ್ತಿದ್ದಾರೆ ನಿಮ್ಗೆ?
ಅಲ್ಲ, ಸೂಚನೆ ಅವರು ವಾಟ್ಸ್ಆಪ್ ಮೂಲಕ ಒಂದು ಗ್ರೂಪ್ ಉಂಟು, ಮತ್ತೆ ಸೈರನ್ ಮಾಡ್ತಾರೆ ಒಂದು 10 ನಿಮಿಷ ಮೊದಲೇ. ಮತ್ತೆ ಟಿವಿಯಲ್ಲಿ ನ್ಯೂಸ್ ನಲ್ಲಿ ನಮ್ಗೆ ಕೊಡ್ತಾರೆ, ಅಲ್ಲಿ ನಾವು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ನೋಡುದಲ್ಲ, ಹಿಬ್ರು ಲ್ಯಾಂಗ್ವೇಜ್ ಉಂಟು, ಟ್ರಾನ್ಸ್ಲೇಟ್ ಮಾಡಿ ನೋಡುದು ನಮ್ಗೆ ಎಷ್ಟು ಯಾವ ಪ್ರದೇಶದಲ್ಲಿ ಬೀಳುತ್ತೆ, ಯಾವ ಪ್ರದೇಶದಲ್ಲಿ ಬರುತ್ತೆ, ಅದು ಮೊದಲೇ ನಮ್ಗೆ ತಿಳಿಸುತ್ತಾರೆ 10 ನಿಮಿಷ ಮೊದಲೇ. ಓಕೆ, ತೊಂದರೆ ಇಲ್ಲ. ಸೊ 10 ನಿಮಿಷದ ಮುಂಚೆನೇ ನಿಮ್ಗೆ ಗೊತ್ತಾಗುತ್ತೆ ಇಂಥ ಕಡೆ ದಾಳಿ ಆಗುತ್ತೆ, ನೀವು ಅವಾಗ ಸೈರನ್ ಆಗುತ್ತೆ, ನೀವು ಹೋಗ್ಬಿಟ್ಟು ಸುರಕ್ಷಿತ ಪ್ಲೇಸ್ ಅಲ್ಲಿ ಇರ್ಬೇಕಾ? ಹೌದು 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 ಹೌದು. ರಾತ್ರಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಷ್ಟೇ, ಹಗಲಿನಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ರಾತ್ರಿ ಸ್ವಲ್ಪ ಒಂದು 12 ಗಂಟೆ ನಂತರ ಒಂದು ಸ್ವಲ್ಪ ಸೈರನ್ ಎಲ್ಲ ಜೋರಾಗಿರ್ತದೆ. ಜೊತೆಲಿ ಈಗ ನೀವು ಮನೆಗೆ ಇನ್ಫಾರ್ಮೇಶನ್ ತಿಳಿಸ್ತಾ ಇದೆ, ಯಾಕಂದ್ರೆ ಯುದ್ಧ ಪೀಡಿತ ಪ್ರದೇಶದಲ್ಲಿದ್ದೀರಾ, ನಿಮ್ಮ ಮನೆಯವ್ರಿಗೂ ಕೂಡ ಸಾಕಷ್ಟು ಆತಂಕ ಇರುತ್ತೆ. ಮನೆಯವರು ಏನ್ ಹೇಳ್ತಿದ್ದಾರೆ? ಆತಂಕ ಪಡುವಂತ ಒಂದು ಏನಿಲ್ಲ. ನಮ್ಗೆ ಇಸ್ರೇಲ್ ದೇಶದ ಒಂದು ರಕ್ಷಣಾ ಪಡೆ ಮೇಲೆ ತುಂಬಾ ನಂಬಿಕೆ ಉಂಟು. ಆತರ ಒಂದು ತಲೆನೋವು ಮಾಡುವಂತ ಏನು ಟೆನ್ಷನ್ ಮಾಡುವಂತ ಕೆಲಸ ಏನ್ ಮಾಡ್ಲಿಕ್ಕಿಲ್ಲ. ಇಲ್ಲಿ ಕ್ಷೇಮ ಆಗಿದೆ ನಾವು ಇಂಡಿಯಾದವರಲ್ಲಿ. ಜೊತೆ ನೀವು ಇಸ್ರೇಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರ ಉದ್ಯೋಗದಲ್ಲಿ, ಆ ಕಂಪನಿ ಯಾವ ರೀತಿಯಾಗಿ ನೆರವು ಕೊಡ್ತಾ ಇದೆ, ಮುಂದೆ ಕೆಲಸ ಹಿಂಗೆ ಅಂತ? ಕಂಪನಿ ಒಳ್ಳೆ ರೀತಿಯಲ್ಲಿ ನೆರವು ಕೊಡ್ತಾರೆ, ಅವ್ರು ಏನು ಪ್ರಾಬ್ಲಮ್ ಇಲ್ಲ, ಸಪೋರ್ಟ್ ಮಾಡ್ತಾರೆ ನಮ್ಗೆ. ನಮ್ಮನ್ನು ತುಂಬಾ ಸುರಕ್ಷಿತ ಸ್ಥಳಕ್ಕೆ ನಾವು ಏನಾದ್ರು ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ನಮ್ಗೆ. ಜೊತೆಲಿ ಈಗ ಸದ್ಯ ಏನಾದ್ರು ಮನೇಲೆ ಕುತ್ಕೊಂಡು ಕೆಲಸ ಮಾಡ್ಬೇಕು, ವರ್ಕ್ ಫ್ರಮ್ ಹೋಮ್ ತರನ, ಅಥವಾ ಕಂಪ್ಲೀಟ್ ಕೆಲಸ ಎಲ್ಲ ನಿಂತು ಹೋಗ್ಬಿಟ್ಟಿದ್ಯಾ ಅಲ್ಲಿ? ವರ್ಕ್ ಫ್ರಮ್ ಹೋಮ್ ನಾವು. ಹೌದು, ಹೊರಗೋಗ್ಲಿಕ್ಕಿಲ್ಲ. ಓಕೆ, ಥ್ಯಾಂಕ್ ಯು. ಸೊ ಒಟ್ನಲ್ಲಿ ಈಗ ಇಷ್ಟು ಬೇಕರತೆಯ ಯುದ್ಧ ಆಗ್ತಿದೆ, ಯಾಕಂದ್ರೆ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ನಿಮ್ಗೆ ಏನಾದ್ರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅಲ್ಲಿ? ಎಸ್, ಧನ್ಯವಾದಗಳು ಅಮಿತ್ ಕೋಟ್ಯಾನ್, ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಅಮಿತ್ ಅವ್ರು ಹೇಳ್ತಾ ಇದ್ರು ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಯಾವ ರೀತಿಯಾದಂಥ ಸಿಚುವೇಶನ್ ಇದೆ, ಬಟ್ ಎಲ್ಲವೂ ಕೂಡ ಕ್ಷೇಮವಾಗಿದ್ದೀವಿ, ನಾವು ಸೇಫ್ ಆಗಿದ್ದೀವಿ, ಎಲ್ಲ ರೀತಿಯಾದಂಥ ಸಹಕಾರವನ್ನ ಅಲ್ಲಿನ ಸರ್ಕಾರ ನಮಗೆ ಕೊಡ್ತಾ ಇದೆ ಅನ್ನುವಂಥ ಮಾತುಗಳನ್ನ ಸದ್ಯ ಇಸ್ರೇಲ್ನಲ್ಲಿರುವಂಥ ಕನ್ನಡಿಗ ಅಮಿತ್ ಅವರ ಮಾತುಗಳಿವಿಷ್ಟು.